ಇವತ್ತು ನಾವು ಟಾಕ್ಸಿಕ್ ಬಗ್ಗೆ ಮಾತಾಡೋಣ. ನಿನ್ನೆ ತಾನೇ ಟಾಕ್ಸಿಕ್ಕಲ್ಲಿ ಒಂದು ಪೋಸ್ಟರ್ನ ಬಿಟ್ಟಿದ್ದಾರೆ. ಒಂದು ಫೀಮೇಲ್ ಕ್ಯಾರೆಕ್ಟರ್ನ ರಿವೀಲ್ ಮಾಡಿದ್ದಾರೆ ಟಾಕ್ಸಿಕ್ಕಲ್ಲಿ. ಆ ಫೀಮೇಲ್ ಕ್ಯಾರೆಕ್ಟರ್ ನೇಮ್ ಬಂದುಬಿಟ್ಟು ರುಕ್ಮಿಣಿ ವಸಂತ್ ಅಂತ. ಅವರು ಮಾಡ್ತಾ ಇರೋ ಪಾತ್ರದ ನೇಮ್ ಬಂದ್ಬಿಟ್ಟು ಮೆಲ್ಲಿಸಾ ಅಂತ ಇದೆ. ಇಷ್ಟು ದಿನ ಕಾಯ್ತಾ ಇದ್ದಿದ್ದು ಇದೇ ಪೋಸ್ಟರ್ಗೋಸ್ಕರ. ಅದರಲ್ಲೂ ಸ್ಪೆಷಲಿ ನಾನು ಕಾಯ್ತಾ ಇದ್ದಿದ್ದು ಇದೇ ಪೋಸ್ಟರ್ಗೋಸ್ಕರ. ರುಕ್ಮಿಣಿ ವಸಂತ್ ಅವ್ರನ್ನ ಯಾವ ರೀತಿ ಇಂಟ್ರಡ್ಯೂಸ್ ಮಾಡ್ತಾರೆ ಅಂತ ಕಾಯ್ತಾ ಇದ್ದೆ. ಈಗ ಬಂದಿದೆ ಆ ಪೋಸ್ಟರ್ ನೋಡಿದರೆ ಮಾತ್ರ ಸಖತ್ತಾಗಿದೆ ಫ್ರೆಂಡ್ಸ್, ಸೈಕಾಗಿದೆ. ನೋಡಿ ಆ ಪೋಸ್ಟರ್ನ. ಇವ್ರನ್ನ ಒಂದು ಪಾರ್ಟಿ ಸಾಂಗಲ್ಲಿ ಇಂಟ್ರಡ್ಯೂಸ್ ಮಾಡ್ತಾರೆ ಅನಿಸುತ್ತೆ ಅವ್ರನ್ನ. ರುಕ್ಮಿಣಿ ವಸಂತ್ ಆ್ಯಸ್ ಮೆಲ್ಲಿಸಾ. ಆ್ಯಂಡ್ ಈಗ ರಾಕಿಂಗ್ ಸ್ಟಾರ್ ಯಶ್ ಸರ್ ಬರ್ಡೇಗೆ ಒಂದೇ ದಿನ ಬಾಕಿ ಇರೋದು. ನಾಳೆನೇ ಬರ್ಡೇ ಇದೆ ಬಾಸ್ದು. ಬೆಂಗಳೂರಲ್ಲಿ ಈಗ ಬರ್ಡೇಗೆ ಆಲ್ರೆಡಿ ಸೆಲೆಬ್ರೇಷನ್ ಮಾಡಲಿಕ್ಕೆ ತಯಾರಿ ಮಾಡ್ಕೊಂಡಿದ್ದಾರೆ. ಬೆಂಗಳೂರು ಮೆಟ್ರೋದಲ್ಲೆಲ್ಲ ನಮ್ಮ ಬಾಸ್ ಅವ್ರದ್ದು ಪೋಸ್ಟರ್ಸ್ ಎಲ್ಲ ಹಾಕಿ ಚೆನ್ನಾಗಿ ಮಾಡ್ತಿದ್ದಾರೆ ತುಂಬ. ಈ ಪೋಸ್ಟರು ಇವರು ಯಾವುದೋ ಒಂದು ಪಾರ್ಟಿ ಸಾಂಗಲ್ಲಿ ಇವ್ರನ್ನ ಇಂಟ್ರಡ್ಯೂಸ್ ಮಾಡ್ತಾರೆ ಅನಿಸುತ್ತೆ. ಆ ರೀತಿ ಇದೆ ನೋಡಿ ಇಲ್ಲಿ. ಆ್ಯಂಡ್ ಈಗ ಟಾಕ್ಸಿಕ್ ಅವರು ಫೀಮೇಲ್ ಕ್ಯಾರೆಕ್ಟರ್ನೆಲ್ಲ ರಿವೀಲ್ ಮಾಡಾಗಿದೆ. ಈಗ ಇರೋದು ಒಂದೇ ಒಂದು ಬಾಕಿ, ಅದು ನಮ್ಮ ಬಾಸ್ ಪೋಸ್ಟರ್ ಟೀಸರ್ ಬರಬೇಕು ಅಂತ ನಾನು ಕಾಯ್ತಾ ಇದ್ದೀನಿ. ನಾಳೆ ಆಲ್ಮೋಸ್ಟ್ 99% ಬಂದೇ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಕೂಡ ನಾನು. ಅಂದರೆ ಲಾಸ್ಟ್ ಟೈಮು ಯಶ್ ಸರ್ ಬರ್ಡೇ ಪೀಕ್ ಅಂತ ಒಂದು ಝಲಕ್ ಬಿಟ್ಟಿದ್ರು. ಇನ್ನು ಸಿನಿಮಾ ಇನ್ನೇನು ಹತ್ರ ಬರ್ತಾಯಿದೆ. ಸೊ ಹಾಗಾಗಿ ಸರ್ ಬರ್ಡೇಗೆ ಟೀಸರ್ ಬಿಟ್ಟೇ ಬಿಡ್ತಾರೆ ಅಂತ ನನ್ನ ನಂಬಿಕೆಯಲ್ಲಿದ್ದೀನಿ. ನೋಡಬೇಕು ಫ್ರೆಂಡ್ಸ್ ಏನಾಗುತ್ತೆ ಅಂತ. ನೋಡೋಣ, ಐ ಹೋಪ್ ಬಿಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಇವರು ಸ್ಟ್ರಾಟಜಿಕ್ಕಾಗಿ ಯೂಸ್ ಮಾಡಿಕೊಂಡು ಒಂದೊಂದು ದಿನ ಗ್ಯಾಪಲ್ಲಿ ಒಂದೊಂದು ಫೀಮೇಲ್ ಕ್ಯಾರೆಕ್ಟರ್ ಪೋಸ್ಟರ್ಸ್ನೆಲ್ಲ ಬಿಟ್ಟಾಗಿದೆ. ಈಗ ಬಾಸ್ ಒಬ್ರದ್ದೊಂದು ಬಿಡಬೇಕಷ್ಟೇ. ಅದು ನಾಳೆ ಪಕ್ಕ ಬಿಟ್ಟೇ ಬಿಡ್ತಾರೆ. ಅದು ಏನಿರುತ್ತೆ ಅಂತ ನನಗೂ ಎಕ್ಸ್ಪೆಕ್ಟೇಷನ್ ಮಾಡೋಕ್ಕಾಗ್ತಿಲ್ಲ. ಒಂದು ಟೀಸರ್ ಬಿಡ್ತಾರೋ ಅಥವಾ ಜಸ್ಟು ಪೋಸ್ಟರ್ ಬಿಡ್ತಾರೋ ಏನೋ ಗೊತ್ತಾಗ್ತಿಲ್ಲ. ನೋಡೋಣ ಏನು ಬಿಡ್ತಾರೆ ಅಂತ ಫ್ರೆಂಡ್ಸ್. ಆದರೂ ನೆನ್ನೆ ಬಿಟ್ಟಿರೋಂಥ ರುಕ್ಮಿಣಿ ವಸಂತ್ ಅವ್ರ ಪೋಸ್ಟರ್ ಮಾತ್ರ ಸಖತ್ತಾಗಿದೆ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಇಷ್ಟು ಹೇಳಬೇಕು ಅಂತ ಅಂದ್ಕೊಂಡಿದ್ದೆ ಈ ಪೋಸ್ಟರ್ ಬಗ್ಗೆ. ಹೇಳಿದ್ದೀನಿ. ಆ್ಯಂಡ್ ಎಲ್ಲ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್.